ತಂಗಿ ಸೋಗಿನಲ್ಲಿ ಚಿನ್ನ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿತ ಸ್ಥಾನದಲ್ಲಿರುವಂತಹ ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಮತ್ತೊಂದು ಎಫ್ಐಆರ್ ದಾಖಲಾಗಿರುವಂತದ್ದು. ಡಾಕ್ಟರ್ ಮಂಜುಳಾ ಪಾಟೀಲ್ ಎಂಬುವರು ಕೊಟ್ಟಂತಹ ದೂರನ್ನ ಆಧರಿಸಿ ಪೊಲೀಸರು ಎಫ್ಐಆರ್ ಮಾಡಿಕೊಂಡಿದ್ದಾರೆ. ಸ್ತ್ರೀ ರೋಗ ತಜ್ಞೆಗೆ ವಂಚನೆ ಮಾಡಿರುವಂತಹ ಕೇಸ್ನಲ್ಲಿ ಐಶ್ವರ್ಯ ಗೌಡಗೆ ಮತ್ತಷ್ಟು ಪ್ರಾಬ್ಲಮ್ ಎದುರಾಗ್ತಾ ಇದೆ. ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮೇಲಿಂದ ಮೇಲೆ ಮಂಡ್ಯದಲ್ಲಿ ಒಂದು ದೂರು, ನಂತರ ಚಂದ್ರಾಲಯ ಒಟ್ಟು, ಈಗ ಆರ್ ನಗರದಲ್ಲೂ ಕೂಡ ಪೊಲೀಸ್ ಠಾಣೆ ಮೆಟ್ಲನ್ನ ಡಾಕ್ಟರ್ ಮಂಜುಳಾ ಪಾಟೀಲ್ ಅನ್ನೋರು ಏರಿದ್ದಾರೆ. ಸ್ತ್ರೀರೋಗ ತಜ್ಞೆ. ಈಕೆಗೂ ಕೂಡ ತನ್ನ ಬಣ್ಣ ಬಣ್ಣದ ಮಾತಿನಿಂದ ಐಶು ಚಿನ್ನ ಜಾಲವನ್ನ ಹಾಕಿ ಇವ್ರಿಗೂ ಕೂಡ ತುಂಬಾ ಲಾಸ್ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ ಅನ್ನೋದು ಈಗ ಸಂತ್ರಸ್ತ ಮಹಿಳೆಯ ಆರೋಪ ಆಗ್ತಾ ಇದೆ. ಸೊ ಅವ್ರು ಕೊಟ್ಟಂತಹ ದೂರನ್ನ ಆಧರಿಸಿ ಈಗ ಎಫ್ಐಆರ್ ಅನ್ನ ಮಾಡಿಕೊಂಡು ತನಿಖೆಯನ್ನ ಕೈಗೆತ್ಕೊಂಡಿದ್ದಾರೆ. ಮತ್ತು ಇವರು ಕಳ್ಕೊಂಡಂತಹ ಅಮೌಂಟ್ ಕೂಡ ಬಹಳ ದೊಡ್ಡ ಅಮೌಂಟೇ, ಬಿಗ್ ಅಮೌಂಟೇ. ಬಿಗ್ ಫಿಶ್ ಕ್ಯಾಚ್ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಐಶ್ವರ್ಯ ಗೌಡ ಇದ್ರ ಹಾಗಾದ್ರೆ ಇವರು ವಿಚಾರದಲ್ಲೂ ಅನ್ನೋದು ಪ್ರಶ್ನೆ. ಡಿ.ಕೆ. ಸುರೇಶ್ ತಂಗಿ ಅಂತ ಪರಿಚಯವನ್ನ ಐಶ್ವರ್ಯ ಗೌಡ ತನ್ನನ್ನು ತಾನು ಮಾಡಿಕೊಂಡಿದ್ರು ಅನ್ನೋದು ಈ ಪ್ರಕರಣದಲ್ಲೂ ಬೆಳಕಿಗೆ ಬರ್ತಾ ಇದೆ. ಪ್ರಮುಖವಾಗಿ ವೈದ್ಯೆಯಿಂದ 2,52,00,000 ಹಣ ಮತ್ತು 2 ಕೆಜಿ ಚಿನ್ನ, 2 ಕೆಜಿ ಚಿನ್ನ, 350 ಗ್ರಾಮ್ ಅಂದ್ರೆ ಆಲ್ಮೋಸ್ಟ್ 2.25 ಕೆಜಿಗೂ ಜಾಸ್ತಿ, 2 ಕೆಜಿ 350 ಗ್ರಾಮ್ ಚಿನ್ನವನ್ನ ಆಕೆ ತಗೊಂಡಿರೋದು. 2022ರಿಂದ ಹಂತ ಹಂತವಾಗಿ ಹೂಡಿಕೆ ನೆಪದಲ್ಲಿ, ಇನ್ವೆಸ್ಟ್ಮೆಂಟ್ ನೆಪದಲ್ಲಿ ಹಣವನ್ನ ಸುಲಿಗೆ ಮಾಡಿರುವಂತಹ ಆರೋಪ. ಹಣ ಕೇಳೋಕೆ ನಂತರ ಮನೆ ಬಳಿ ಹೋದಾಗ ಐಶ್ವರ್ಯ ಕಾರು ಚಾಲಕರು ಬೆದರಿಕೆಯನ್ನ ಹಾಕಿ ಕಳಿಸಿದಾರಂತೆ. ಐಶ್ವರ್ಯ ಚಾಲಕರಾದ ಅಶ್ವಥ್ ಮತ್ತು ಧನಂಜಯನಿಂದ ಬೆದರಿಕೆ ಹಾಕಲಾಗಿದೆ. ಬಳಿಕ ವೈದ್ಯಗೆ ಕರೆ ಮಾಡಿ ಐಶ್ವರ್ಯ ಗೌಡ ಕೂಡ ಬೆದರಿಕೆಯನ್ನು ಹಾಕಿದ್ರು. ಹಣ ನುಂಗಿದ್ದು ಅಲ್ಲದೆ, ಚಿನ್ನವನ್ನ ಕಿತ್ಕೊಂಡಿದ್ದು ಅಲ್ಲದೆ, ವಾಪಸ್ ಕೊಡಮ್ಮ ನನ್ನ ಚಿನ್ನ, ನನ್ನ ದುಡ್ಡು ಅಂತ ಕೇಳಿದಾಗ ಇಲ್ಲೂ ಕೂಡ ಸೇಮ್ ನಿನ್ನೆ ಆಡಿಯೋ ಎಲ್ಲ ಕೇಳಿಸ್ಕೊಂಡ್ರಲ್ಲ, ಅದೇ ರೀತಿಯಾಗಿ ಬೆದರಿಕೆಯನ್ನ ಇವರಿಗೂ ಕರೆ ಮಾಡಿ ಹಾಕಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಡಿ.ಕೆ. ಸುರೇಶ್ ತಂಗಿ ಅಂತ ಬಹಳ ರಾಜಾರೋಷವಾಗಿ ಪರಿಚಯವನ್ನ ಕೂಡ ಮಾಡ್ಕೊಂಡಿದ್ಲು ಐಶ್ವರ್ಯ ಅನ್ನೋದ್ರ ಡೀಟೇಲ್ಸು. ಸದ್ಯಕ್ಕೆ ಐಶ್ವರ್ಯ ಗೌಡ, ಇಬ್ಬರು ಕಾರು ಚಾಲಕರ ಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ವಂಚನೆಯ ಸರಣಿ ಇನ್ನೆಷ್ಟು ಅನ್ನುವುದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ನಾವು 1-2 ಲಕ್ಷ ಇನ್ವೆಸ್ಟ್ ಮಾಡಬೇಕಾದ್ರೆ 108 ಸಲ ಯೋಚನೆ ಮಾಡ್ತೀವಿ, ಖಾತ್ರಿ ಪಡಿಸ್ಕೊಳ್ತೀವಿ. ಅಂತದ್ರಲ್ಲಿ 2,52,00,000 ಏನಂತ ಹೇಳಿ ಕೊಟ್ರು ಅನ್ನೋದು ಪ್ರಶ್ನೆ. ಮತ್ತೆ ಈ ಐಶ್ವರ್ಯ ಗೌಡ ಕೇವಲ ತನ್ನ ಮಾತಿನ ಮೂಲಕ ಮಾತ್ರ ಪುಸಲಾಯಿಸ್ತಾ ಇಲ್ಲ, ಯಾರನ್ನಾದ್ರೂ ತೋರಿಸ್ತಾ ಇಲ್ಲ, ಮೀಟ್ ಮಾಡಿಸಿ, ಆ ಥರದ್ದೇನಾದ್ರೂ ಆಗಿದೆಯಾ ಈ ಪ್ರಕರಣದಲ್ಲಿ? ಮಮತಾ, ಆರ್ ನಗರದಲ್ಲಿ ಗೈನಕಾಲಜಿಸ್ಟ್ ಒಬ್ರು ಮಂಜುಳಾ ಪಾಟೀಲ್ ಅಂತೇಳಿ, ಇವರ ಕ್ಲಿನಿಕ್ಗೆ ಈಕೆ ಐಶ್ವರ್ಯ ಗೌಡ ಮತ್ತೆ ಆಕೆಯ ಪತಿ ಹರೀಶ್ ಗೌಡ ಇಬ್ರು ಕೂಡ 2021ರಲ್ಲಿ ಬರ್ತಾರೆ. ಆ ಸಂದರ್ಭದಲ್ಲಿ ಪರಿಚಯವನ್ನ ಮಾಡ್ಕೊಳ್ತಾರೆ. ನಮ್ದು ಕೆಸಿನೋ ಇದೆ, ಗೋಲ್ಡ್ ಬಿಸ್ನೆಸ್ ಇದೆ ಅನ್ನೋ ಮಟ್ಟಿಗೆ ಪರಿಚಯವನ್ನ ಮಾಡಿಕೊಂಡು ಮೊದಲಿಗೆ ಒಂದಷ್ಟು ಹಣವನ್ನ ಪಡೆದು ವಾಪಸ್ ಕೊಡುವ ಕೆಲಸವನ್ನ ಕೂಡ ಮಾಡಿರ್ತಾರೆ. ಮತ್ತೆ ಈ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಕಡಿಮೆ ದುಡ್ಡಿಗೆ ಗೋಲ್ಡ್ ಅನ್ನ ಕೊಡಿಸ್ತೀವಿ ಅನ್ನೋ ಮಟ್ಟಿಗೆ ಈಕೆಯಿಂದ ಸುಮಾರು 2.52 ಕೋಟಿ ಹಣವನ್ನ ಈ ಗೈನಕಾಲಜಿಸ್ಟ್ ವೈದ್ಯೆಯಿಂದ ಪಡೆದುಕೊಂಡಿದ್ದಾರೆ. ಅದಾದ ಬಳಿಕ ನಮ್ದೆಲ್ಲೋ ಒಂದ್ ಕಡೆ ಸ್ಟಕ್ ಆಗ್ಬಿಟ್ಟಿದೆ, ಅರ್ಜೆಂಟ್ ಅಮೌಂಟ್ ಬೇಕಿತ್ತು ನನಗೆ, ಹೀಗಾಗಿ ನಿಮ್ದು ಗೋಲ್ಡ್ ಏನಿದೆಯೋ ಕೊಡಿ, ಅದಕ್ಕೆ ನಾನು ಇಂಟ್ರೆಸ್ಟ್ ಕೊಡ್ತೀನಿ ಅನ್ನೋ ಮಟ್ಟಿಗೆ ಆ ಗೋಲ್ಡ್ ಅನ್ನ ಸುಮಾರು ಅದು ಕೂಡ ಒಂದು 2.25 ಕೆಜಿಯಷ್ಟು ಗೋಲ್ಡ್ ಇದನ್ನು ಕೂಡ ಈಕೆ ಪಡೆದುಕೊಂಡಿದ್ದಾಳೆ. 2021ರಿಂದ ಹಂತ ಹಂತವಾಗಿ ಹಣ ಮತ್ತೆ ಗೋಲ್ಡ್ ಅನ್ನ ಪಡೆದುಕೊಂಡು ಇದುವರೆಗೂ ಕೂಡ ವಾಪಸ್ ಕೊಟ್ಟಿಲ್ಲ. ಯಾವಾಗ ಚಂದ್ರಾಲಯ ಲೇಔಟ್ನಲ್ಲಿ ಈಕೆಯ ಮೇಲೆ ಎಫ್ಐಆರ್ ದಾಖಲಾಯಿತು, ಆ ಸಂದರ್ಭದಲ್ಲಿ ಒಂದಷ್ಟು ಈಕೆಗೆ ಸಹಜವಾಗಿ ಆತಂಕ, ಹೀಗಾಗೋಯ್ತಲ್ಲ ಅಂತೇಳಿ ಆ ಸಂದರ್ಭದಲ್ಲಿ ಇವರ ಡ್ರೈವರ್ ಒಬ್ಬ ಧನಂಜಯ್ ಅಂತೇಳಿ ಕಾಲನ್ನ ಮಾಡಿ ಐಶ್ವರ್ಯ ಗೌಡ ಮಾತನಾಡ್ತಾರೆ ಅಂತ ಹೇಳಿ ಕೊಟ್ಟಾಗ, ನನಗೆ ಕೊಟ್ಟಿರ್ತಕ್ಕಂಥ ಈ ದುಡ್ಡು ಚಿನ್ನ ಏನಿದೆ ಇದ್ರ ಬಗ್ಗೆ ನೀನು ಹೊರಗೆ ಎಲ್ಲೂ ಕೂಡ ಮಾತನಾಡಬಾರ್ದು, ಎಲ್ಲೂ ಕೂಡ ದೂರು ಕೊಡಬಾರ್ದು, ಕೊಟ್ರೆ ಸರಿ ಇರೋದಿಲ್ಲ ಅನ್ನೋ ಮಟ್ಟಿಗೆ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ. ಅದಾದ ಬಳಿಕ ಈ ವೈದ್ಯ ಮನೆ ಬಳಿ ಈ ಹಣ ಮತ್ತೆ ಚಿನ್ನಾಭರಣವನ್ನ ಕೇಳೋದಕ್ಕೆ ಅಂತೇಳಿ ಮನೆ ಬಳಿ ಹೋದಂತಹ ಸಂದರ್ಭದಲ್ಲಿ ಅಶ್ವಥ್ ಗೌಡ ಅಂತೇಳಿ ಮತ್ತೊಬ್ಬ ಡ್ರೈವರ್, ಅದ್ರ ಜೊತೆಗೆ ಈ ಧನಂಜಯ ಇಬ್ರು ಕೂಡ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ. ಹೀಗಾಗಿ ಇವ್ರನ್ನ ಕರೆಸಿ ಸರಿಯಾದ ಸೂಕ್ತ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋ ಮಟ್ಟಿಗೆ ವೈದ್ಯ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಇದೀಗ ಐಶ್ವರ್ಯ ಗೌಡಳ ವಿರುದ್ಧ 3ನೇ ಎಫ್ಐಆರ್ ದಾಖಲಾಗಿರೋದು. ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ.